ಅಮ್ಮ ಇದು ನೀವು ಫಸ್ಟ್ ದಿನ ನಮ್ಮ ಹತ್ರ ಬರುವಾಗ ಈ ತರ ಮೂಳೆ ಮುರಿದಿತ್ತು ಹೌದು ಸರ್. ಅಲ್ವಾ? ಹೌದು ಸರ್. ಈ ತರ ಮೂಳೆ ಮುರಿದಿತ್ತು, ಕೈ ನೋಡಿ ಈ ತರ ಬೆಂಡ್ ಆಗಿತ್ತು ಅಲ್ವಾ? ಹೌದು ಸರ್. ಜಾಸ್ತಿ ಮುರಿದೋಗ್ಬಿಟ್ಟಿದ್ದು ಸಾಮಾನ್ಯವಾಗಿ ಲೈಟ್ ಆಗಿ ಮುರಿದಿರೋದಲ್ಲ, ಅದು ಹಿಂಗಿತ್ತು ಸರ್ ಕ್ರಾಸ್ ಆಗಿ. ಬೆಂಡ ಹೋಗ್ಬಿಟ್ಟಿತ್ತು ಕೈ. ಅದು ವಿಡಿಯೋ ಅಲ್ಲಿ ನೋಡಿದ್ರಲ್ಲ ನೀವು, ಆ ತರ ಬೆಂಡ ಹೋಗ್ಬಿಟ್ಟಿತ್ತು ಕೈ. ಅದು ಇವಾಗ ಕೈನೂ ನೇರ ಇದೆ. ಏನಾದ್ರು ನೋವು ಅಂತಾನ? ನೋವೇನು ಇಲ್ಲ ಸರ್. ಏನಾದ್ರು ಊತ ಇದೆಯಾ ಕೈಯಲ್ಲಿ? ಏನು ಇಲ್ಲ ಸರ್. ಇನ್ ಹೆಂಗ್ ಮಾಡ್ಬೇಕಮ್ಮ ಟ್ರೀಟ್ಮೆಂಟ್? ಚೆನ್ನಾಗಿದೆ ಸರ್, ಅದಕ್ಕೆ ಅಲ್ವಾ ಸರ್ ನಾವ್ ಇಲ್ಲಿಗೆ ಹುಡ್ಕೊ ಬಂದಿದ್ವಿ. ನಿಮ್ಮ ಹುಡುಗನಿಗೆ ಏನಾಗಿತ್ತು? ಅದು ಸೈಕಲ್ ಅಲ್ಲಿ ಬಿದ್ದಿ ಕೈ ಮೂಳೆ ಮುರಿದೋಗ್ಬಿಟ್ಟಿತ್ತು. ನಮ್ಮ ಅಡ್ರೆಸ್ ನಿಮಗೆ ಹೆಂಗ್ ಗೊತ್ತಾಯ್ತು? ನಮ್ಗೆ ಫಸ್ಟ್ ಟೈಮ್ ಮುರಿದೋದಾಗ್ಲೂ ಹಿಂಗೆ ಕರ್ಕೊ ಬಂದಿದ್ವಿ. ಸೆಕೆಂಡ್ ಟೈಮ್ ಇದೆ, ಸೆಕೆಂಡ್ನೇ ಟೈಮ್ ಮುರಿದೋಗಿರೋದು. ಇವನು ಸೆಕೆಂಡ್ನೇ ಟೈಮ್ ಇದು ಮುರಿದೋಗಿರೋದು. ಇದೇ ಕೈನಾ? ಅದೇ ಕೈಯೇ. ಫಸ್ಟ್ ಒಂದು ಮೂಳೆ ಕ್ರಾಚ್ ಆಗಿತ್ತು, ಈಗ ಸೆಕೆಂಡ್ ಟೈಮ್ ಬಿದ್ದಾಗ ಎರಡೂ ಕ್ರಾಚ್ ಆಗಿತ್ತು. ನಿಮಗೆ ನಮ್ಮ ಟ್ರೀಟ್ಮೆಂಟ್ ಹೆಂಗ್ ಅನ್ಸುತ್ತೆ ಅಮ್ಮ? ಚೆನ್ನಾಗಿದೆ ಸರ್ ನಮ್ಗೆ. ಅದಕ್ಕೇನೆ ಫಸ್ಟ್ ಟೈಮ್ ತಗೊಂಡು ಬಂದು ಇದ್ ಮಾಡಿದಾಗ ಸೆಕೆಂಡ್ ಟೈಮ್ ಹಂಗೆ ಆದಾಗ ಅದಕ್ಕೆ ಇಲ್ಲಿ ಕರ್ಕೊ ಬಂದ್ವಿ. ನಿಮಗೆ ನಾವು ಉಪಯೋಗ ಮಾಡಿ ಕೊಟ್ಟಿದೀವಾ? ಸರ್ ಚೆನ್ನಾಗಿ. ಯಾವ ತರ ಕೈ? ಒಂಚೂರು ಸೊಟ್ಟಿದ್ಯಾ? ಇಲ್ಲ ಸರ್. ಒಂಚೂರು ಬೆಂಡಿದ್ಯಾ? ಎರಡು ಮೂಳೆನ ಮುರಿದಿದ್ದು ಇಲ್ಲ ಸರ್. ಏನಾದ್ರು ಇದೆಯಾ ಸರ್? ಏನಿಲ್ಲ, ಎಲ್ಲ ಕಂಪ್ಲೀಟ್ ನೇರ ಇದೆ. ಎಲ್ಲಿ ಮುರಿದಿದೆ ಅಂತಾನೆ ಅದು ಗುರ್ತಿಡಿಯೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕೈ ಅದು ನೇರ ಆಗಿದೆ. ಸರಿ, ನಿಮಗೆ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ ಸರ್. ಎಲ್ಲ ಕಡೆಗಿಂತಾನು ಉಪಯೋಗ ನಮ್ಗೆ ಇಲ್ಲೇ ಆಗಿದೆ. ಯಾರೇನಾದ್ರೂ ಹೇಳ್ಕೊಂಡ್ರಿ ನಮ್ಗೆ ಅದ್ರಲ್ಲಿ ಕೆಲಸ ಇಲ್ಲ. ನಮ್ಗೆ ಇಲ್ಲಿ ಚೆನ್ನಾಗಿ ಹೆಲ್ಪ್ ಆಗಿದೆ ಸರ್. ನಮ್ಮ ರಿಲೇಷನ್ ಅವ್ರೊಬ್ರು ಮತ್ತೆ ಇದೇ ತರನೇ ಬಿದ್ದಿ ಅವ್ರಿಗನ ಸೈಕಲ್ ಅಲ್ಲಿ ಬಿದ್ದೇನೆ ಅವ್ನಿಗೆ ಇಲ್ಲಿ ಫ್ರಾಕ್ಚರ್ ಆಗಿತ್ತಂತೆ. ಇಲ್ಲೇ ಕರ್ಕೊಂಡ್ಬಂದು ಅವರು ಟ್ರೀಟ್ಮೆಂಟ್ ಮಾಡ್ಸಿದ್ದಾರೆ. ಅವರು ಚೆನ್ನಾಗಿದ್ದಾವೆ. ಅವ್ರಿಗೂ ಚೆನ್ನಾಗಿ